ಹಾಯ್ ದೋಸ್ತರ ಟಗರು ಪ್ರೇಮಿ ಟಗರು ಮಲಕರಿಗೆ ನಮಸ್ಕಾರ. ಅಣ್ಣಾರು ಏನಪ್ಪ ಅಂದ್ರೆ ಅಣ್ಣಾರು ನೋಡ್ರಿ ಮರಿಯನ್ನ ಆ ಚಕ್ರ ಬರೋ ಕಾರಣ ಏನಂದ್ರೆ ರೀ ನೀವು ಅದಕ್ಕೆ ಆಹಾರನ ಅಂದ್ರೆ ಕಣಕ್ಕೆ ಹಾಕತ್ರಿ. ನೀವು ಕಣಕ್ಕೆ ಹಾಕೋ ಮೊಮೆಂಟ್ದಾಗನ ಅದಕ್ಕೆ ವ್ಯವಸ್ಥೆ ಮಾಡಿದ್ರಿ. ನೀವು ವ್ಯವಸ್ಥೆ ಏನು ಮಾಡ್ಕೊಂಡ್ರೆ ಒಂದು ಲೀಟ್ರ್ ಹೊಟ್ಟಿರ್ಬೇಕ್ರಿ ಭಾಳ ಕುಡ್ಸೋಂಗಿಲ್ಲ ನೀರು ರೀ. ಒಂದು ಅರ್ಧ ತಿಮ್ಮಿಗೆ ರೀ ಒಂದು ತಿಮ್ಮಿಗೆ ಅಟ್ಟ ನೀರು ಕುಡಿಸ್ಬೇಕ್ರಿ, ಭಾಳ ಕುಡ್ಸೋಂಗಿಲ್ಲ ರೀ. ನೀವೇನ ಕಣಕ್ಕೆ ಹೋಗೋದು ಮುಂದೆ ಸುತ್ತಾರೆ ಒಬ್ಬೊಬ್ಬರನ ಎಳ್ನೀರು ಹಾಕೊಂಡು ಹೋಗ್ರಿ ಅಣ್ಣ. ಮರಿ ಏನೂ ಎಫೆಕ್ಟ್ ಆಗೋಲ್ಲ ರೀ. ಯಾಕಂದ್ರೆ ಹೋಗೋದು ಇನ್ನೊಂದು 2-3 ತಾಸು ಇರ್ತಾರೆ ರೀ. ಅಂದ್ರೆ ಅಲ್ಲಿ ಹೋಗಿ ಮತ್ತೆ ಹೆಚ್ಚು ಕಡಿಮೆ ಆಗೋದ್ರಿ ಟೈಮಿಂಗ್ ರೀ. ನೀವು ಹೋಗೋ ಮೂಮೆಂಟ್ಗೆ ಒಂದೊಂದು ಎಳ್ನೀರು ಹಾಕೊಂಡು ಹೋಗ್ರಿ. ಈ ಥರ ಮಾಡ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ರೀ. ನಾನು ಸುತ್ತಾರೆ ಆಗಿದ್ದು ವೀಡಿಯೋ ತೋರಿಸ್ತೇನೆ ರೀ. ಆದಷ್ಟು ನೋಡಿರಿ ಮರಿಯನ್ನ ಇದು ಸುತ್ತಾರೆ ವೀಡಿಯೋದಾಗ ನೋಡಿದ್ರೆ ರೀ ಆ ಮರಿ ನೋಡಿರಿ ನಾನು ಯಾವ ಥರ ಬರತ್ತೆ ಯಾವೆಲ್ಲ ಮೂಮೆಂಟ್ ಐತಿ ನೋಡಿನಿ ರೀ. ಆಮೇಲೆ ಗೊತ್ತಾತೇನ ಮರಿಯನ್ನ ನೀವು ಕಣಕ್ಕೆ ಹಾಕೋದು ಮುಂದೆ ರೀ ಈ ಥರ ಮಾಡಿ ಹಾಕ್ರಿನ ನಡೀತು ನೋಡ್ರಿ. ಆದಷ್ಟು ನೋಡಿರಿ ಎಲ್ಲ ಟಗರು ಪ್ರೇಮಿಗಳಿಗೆ ಇದನ್ನು ಶೇರ್ ಮಾಡ್ರಣ. ಯಾಕಂದ್ರೆ ಮರಿ ನೀವು ಕಣಕ್ಕೆ ಹಾಕೋದು ಮುಂದೆ ಸ್ವಲ್ಪರ ಹೊಟ್ಟರಿ ನೀರದ ಇಲ್ಲಾರ ಎಳ್ನೀರದ ಏನಾರ ಕುಡ್ಸ್ಕೊಂಡು ಹೋಗ್ಬೇಕ್ರಿ. ಅವಕ್ಕೆ ಮರಿ ಇದಾಕತ್ರಿ ಹೊಟ್ಯಾಗ ಕೂಳಿಲ್ದ ಅವಕ್ಕೂ ಇದಾಕತ್ರಿ, ಹೊಡ್ತದ ಬತ್ತಂದ್ರೆ ಇದಾಕತ್ರಿ. ಅದಕ್ಕೆ ರೀ ಆದಷ್ಟು ಎಲ್ಲರಿಗೆ ಟಗರು ಪ್ರೇಮಿಗಳಿಗೆ ಶೇರ್ ಮಾಡ್ರಣ ಅಂತ ಹೇಳ್ತಾ ಎಲ್ಲ ಟಗರು ಪ್ರೇಮಿಗಳಿಗೆ ನಮಸ್ಕಾರ.